ಘರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಜಿಎಸ್ಟಿ ಹಾಗೂ ಐಟಿ ಇದ್ದಂತಹ ಕಾರ್ಡ್ಗಳನ್ನ ಈಗಾಗಲೇ ಬಿಪಿಎಲ್ ಕಾರ್ಡ್ಗಳಲ್ಲಿ ರದ್ದನ್ನ ಮಾಡಲಾಗ್ತಾ ಇದೆ. ಆದ್ರೆ ಈಗ ಜಿಎಸ್ಟಿ ಇಲ್ಲದೆ ಇದ್ರೂ ಕೂಡ ಕೆಲವೊಬ್ಬರ ಫಲಾನುಭವಿಗಳ ಕಾರ್ಡ್ಗಳು ರದ್ದಾಗ್ತಾ ಇದೆ. ಸೊ ಇದು ಗೊತ್ತಾಗಿಂತೆ ಮಾತನಾಡಲಿಕ್ಕೆ ಫಲಾನುಭವಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನಿಮ್ದು ಕಾರ್ಡ್ ಕೂಡ ರದ್ದಾಗಿದೆ. ಸೊ ನೀವು ಐಟಿ ಮತ್ತೆ ಜಿಎಸ್ಟಿ ಅಂತ ಕಟ್ತಾ ಇದ್ದೀರಾ ಅಥವಾ ಹೇಗೆ? ಏನಿಲ್ಲ, ಏನು ಕಟ್ತಾ ಇಲ್ಲ. ನಾವು ನಮ್ಮ ಮನೆಯವ್ರು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು, ಹಂಗಾಗಿ ನಮಗೆಲ್ಲಿ ಆ ಥರ ಇದು ಏನು ಕಟ್ಟ ಅಂಥದ್ದು ಏನಿದಿಲ್ಲ. ಆದ್ರೂ ಕಾರ್ಡ್ ಈ ಥರ ಕ್ಯಾನ್ಸಲ್ ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳಿದ್ಕೆ ಈ ಥರ ಐಟಿ ಪ್ರೇಯರ್ ನೀವು ಇದಾಗಿ ಲಿಸ್ಟಲ್ಲಿದ್ದೀರಾ, ಕೊಡಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಮೇಡಮ್, ನಮಗೆ ಇದಾಗಿ ಇನ್ಫಾರ್ಮ್ ಮಾಡಿದ್ರು. ಡಿಪೋದ್ರ ಹೋದಾಗ್ಲೇ ನಮಗೆ ಗೊತ್ತಾಗಿದ್ದು ಈ ಥರ. ಯಾವಾಗ ನೀವು ವಿಚಾರಿಸಿದ್ದು, ಯಾವಾಗ ನಿಮಗೆ ಗೊತ್ತಾಗಿದ್ದು? ಯಾವಾಗ? ಹೋದ ಮಂತು ನಾವು ಡಿಪೋತ್ಗೆ ರೇಷನ್ ತಗೊಬರಕ್ಕೆ ಹೋದಾಗಲೇ ನಮ್ಗೆ ಗೊತ್ತಾಗಿದ್ದು. ಹೌದು. ಏನ್ ಹೇಳಿದ್ರು ಅಂದ್ರೆ, ಈಗ ಐಟಿ ಇದಾದ್ಮೇಲೆ ಫುಡ್ ಡಿಪಾರ್ಟ್ಮೆಂಟ್ ಏನಾದ್ರು ಹೋಗಿದ್ರ? ನಮ್ದು ಐಟಿನೂ ಕಟ್ತಾ ಇಲ್ಲ, ಏನು ಇಲ್ಲ, ಮತ್ತೆ ಯಾಕೆ ಇದನ್ನ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರು ಅಂತ ಕೇಳಿದ್ರ ಅಥವಾ ಹೇಗೆ? ಹೌದು ಮೇಡಮ್, ಹೋಗಿ ಕೇಳಿದ್ವಿ, ಕಂದಾಯ ಭವನಕ್ಕೆ ಹೋಗಿದ್ವಿ. ಅವ್ರು ಕೇಳಿದ್ಕೆ ಈ ಥರ ಐಟಿ ಪ್ರೇಯರ್ ಅಂತ ನಿಮ್ಗೆ ತೋರಿಸ್ತಾ ಇದೆ, ವೆರಿಫಿಕೇಷನ್ಗೆ ಬರ್ತಾರೆ ಮನೆ ಹತ್ರ. ವೆರಿಫಿಕೇಷನ್ಗೆ ಬಂದಾಗ ನಮಗೆ ನೀವು ಹೇಳಿ ಈ ಥರ ನಮಗೇನು ಐಟಿದು ಏನೋ ಪ್ರೇಯರ್ ನಮ್ಗೆ ಏನೂ ಕಟ್ತಾ ಇಲ್ಲ ಅಂತ ನೀವು ಹೇಳಿ. ಆಮೇಲೆ ನಮಗೆ ನೀವೇನು ಅವ್ರು ಹೇಳ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ನಮಗಿನ್ನೇನು ಇನ್ಫಾರ್ಮೇಷನ್ ಬಂದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಅದು ವೆರಿಫಿಕೇಷನ್ ಬಂದಾಗ ನೀವು ಹೇಳಿ ಈ ಥರ ಅಂತ ಹೇಳಿದ್ರು ಮೇಡಮ್ ಅವರು. ಅಂದ್ರೆ ಈಗ ಬಂದಿದ್ರ, ಯಾರಾದ್ರೂ ಬಂದು ವಿಚಾರಿಸಿದ್ರ ನಿಮ್ಮನ್ನ? ಇನ್ನೂ ಬಂದಿಲ್ಲ ಯಾರು ಕೂಡ. ಈಗ ಅಕ್ಕಿ ಸಿಗ್ತಾ, ಈಗ ಕಳೆದ ಮಂತ್ ಏನು ಸಿಕ್ಕಿಲ್ಲ ಮೇಡಮ್. ಮತ್ತೆ ಹೀಗೆ ಹಿಂಗೆ ಜೀವನ ಹೇಗೆ ನಿಮ್ಮ ಮನೆಯಲ್ಲಿ? ಅಥವಾ ಕೆಲಸ ಗಾರ್ಮೆಂಟ್ ಕೆಲಸ ಮಾಡೋದು ಅಂತ ಹೇಳಿದ್ರೆ ಜೀವನ ಹೇಗೆ ನಡೀತಾ ಇದೆ? ಮತ್ತೆ ಮಾಮೂಲಿ ಈಗ 5 kg 10 kg ಹಿಂಗೆ ತೊಗೊಬಂದು ಹೆಂಗೋ ಅದ್ರಲ್ಲಿ ಹೆಂಗೋ ಬರ್ತಾ ಇದ್ರಲ್ಲಿ ಹೆಂಗೋ ಯೂಸ್ ಮಾಡ್ತಾ ಇದ್ವಿ. ಈಗ ಅದೂ ಸ್ಟಾಪ್ ಆಗಿದೆ. ಈಗ ಅಂಗಡಿಕಿನೇ ತೊಗೊಬಂದು ನಾವು ತಿನ್ಲೇಬೇಕಲ್ಲ. ಈಗ ಬಿಪಿಎಲ್ ಕಾರ್ಡ್ ಇಂದ ಎಪಿಎಲ್ ಕಾರ್ಡಿಗೆ ಏನಾದ್ರು ಕನ್ವರ್ಟ್ ಮಾಡಿದಾರೆ ಅಥವಾ ಸಂಪೂರ್ಣವಾಗಿ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ? ಕಾರ್ಡ್ಗೆ ಕನ್ವರ್ಟ್ ಆಗೈತೆ ಅಂತ ಅವ್ರು ಹೇಳಿದ್ರು. ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದೆ ಈ ಥರ ಹಿಂಗಾಗಿದೆ ಅಂತ. ಸರಿ ಅಂದ್ಬಿಟ್ಟು ವೆರಿಫಿಕೇಷನ್ಗೆ ಬರ್ತೀವಿ ಹೋಗಿ ಅಂತ ಅಂದ್ರಲ್ಲ, ನಾವು ಬಂದ್ವಿ. ಯಾರು ಬಂದು ವಿಚಾರಿಸಿಲ್ಲ ಇದುವರೆಗೂ. ಅಷ್ಟೇ ಮೇಡಮ್. ಈಗ ಏನು ಹೇಳ್ತೀರಿ? ಈಗ ಐಟಿ ಜಿಎಸ್ಟಿ ಇದೆ ಅಂತ ಹೇಳಿ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಟ್ರಾನ್ಸ್ಫರ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಇದು ಅಂದ್ರೆ ಈಗ ಇದ್ದವ್ರಿಗೆ ಕ್ಯಾನ್ಸಲ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಇಲ್ಲದಿದ್ದವ್ರಿಗೆ ಕ್ಯಾನ್ಸಲ್ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಏನು ಹೇಳ್ತೀರಿ ಮೇಡಮ್? ಹೆಲ್ತ್ ಇಶ್ಯೂಸ್ ಇರೋರಿಗೆ, ಮತ್ತೆ ಅದರಿಂದ ರೇಷನ್ನು, ಮತ್ತೆ ಪಾಪು ಹೆಣ್ಪಾಪು ಇರೋರಿಗೆ ಭಾಗ್ಯಲಕ್ಷ್ಮಿ ಬಾಂಡು ಅಂತ ಮಾಡಿಸ್ತಾರೆ, ಅದ್ರಿಗೂ ಯೂಸ್ ಆಗುತ್ತಿತ್ತು. ಈಗ ಅದೂ ಇಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಈಗ ಅದು ಭಾಗ್ಯಲಕ್ಷ್ಮಿಗೆ ಆದರೆ ಈಗ ಒಂದು ಹೆಣ್ಮಗು ಇರೋದು ಇಟ್ಕೊಂಡು ನಾವು ಒಂದು ಮಾಡಿಸ್ತೀವಿ, ಅದೂ ಇಲ್ಲ. ಮತ್ತು ರೇಷನ್ನು ಇಲ್ಲ. ಮತ್ತು ನಮಗೂ ಏನಾರು ಹೆಲ್ತ್ ಇಶ್ಯೂಸ್ ಬಂದಾಗ ಇದು ಪ್ರೈವೇಟಲ್ಲಿ ಮಾಡಿಸೋ ಅಷ್ಟು ನಮ್ಗೆ ಇದಿರೋದಿಲ್ಲ, ಗೌರ್ಮೆಂಟ್ಗೆ ಹೋಗ್ತೀವಿ. ಆಗ ಕಾರ್ಡು ಅನ್ನೋದು ಕೇಳ್ತಾರೆ. ಅವಿಗಿದೂ ಇಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಈಗ ಏನಾದ್ರು ವಿಚಾರಿಸಿದ್ರೆ ನಿಮ್ದು ಆಯುಷ್ಮಾನ್ ಅದೆಲ್ಲ ಇದೆಯಾ? ಏನಾದರೂ ಹಾಸ್ಪಿಟಲ್ಗೆ ಹೋಗುವಂತ ಕೇಳಿದ್ರಾ? ಹೇಗೆ? ಇಲ್ಲ ಮೇಡಮ್, ಕ್ಯಾನ್ಸಲ್ ಆಗ್ಬಿಡುತ್ತೆ ಈಗ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಕಾರ್ಡು ಅದೇನೋ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಇನ್ನೂ ಹೋಗಿಲ್ಲ. ಕಾರ್ಡ್ ಮಾತ್ರ ನಿಮ್ಮದು ಬಿಪಿಎಲ್ಲಿಂದ ಎಪಿಎಲ್ ಆಗಿದೆ ಅಂತ ಮಾತ್ರ ಹೇಳಿದ್ರು ಡಿಪೋದಲ್ಲಿ. ಅಲ್ಲಿ ಹೋಗಿ ಕೇಳಿ ಅಂತ ಅಂದರು. ನಾನು ಅಲ್ಲಿ ಹೋಗಿ ಕೇಳಿದ್ಕೆ ಈ ಥರ ಅಂತ ಅಂದರು. ಅದೇ ಹೇಳಿದ್, ನಾವು ವೆರಿಫಿಕೇಷನ್ಗೆ ಬರ್ತೀವಿ, ಅದ್ರ ಬಗ್ಗೆ ವಿಚಾರಿಸ್ತಾರೆ, ಯಾರು ಏನು ಹೆಂಗೆ ಅಂತ ವಿಚಾರಿಸ್ತಾರೆ, ಅದ್ರ ಮೇಲೆ ಮುಂದುದು ಅಂತ ಹೇಳಿದ್ರು ಮೇಡಮ್. ಈಗ ನಿಮಗೆ ಸ್ವಂತ ಮನೆ, ಗಾಡಿ ಆ ಥರದ್ದೆಲ್ಲ ಏನಾದ್ರು ಇದೆಯಾ? ಏನೂ ಇಲ್ಲ. ಬಾಡಿಗೆ ಮನೇಲಿ ಇರೋದು ನಾವು. ಬಾಡಿಗೆ ಮನೇಲಿ ಇರೋದು ಮೇಡಮ್. ಎಷ್ಟು ವರ್ಷದಿಂದ ಅಕ್ಕಿ ತೆಗೆದುಕೊಳ್ತಾ ಇದ್ರಿ? ಇವಾಗ ಒಂದು 7 ವರ್ಷ ಅನ್ಕೊಳ್ಳಿ. 7 ವರ್ಷದಿಂದ ನಾವು ತಗೊತಾ ಇದ್ವಿ ಮೇಡಮ್. ತುಂಬ ಯೂಸ್ ಆಗ್ತಿತ್ತು. ಏನೋ ಇದ್ದಕ್ಕಿದ್ದಂಗೆ ಹಿಂಗೆ ಥರ ಕಾರ್ಡು ಹಿಂಗೆ ಮಾಡಿದ್ರಿಂದ ನಮಗೂ ತುಂಬ ಕಷ್ಟ ಆಗ್ತೈತೆ. ಏನು ಮಾಡ್ತಾರೋ ನೋಡಬೇಕು ಮೇಡಮ್. ಮತ್ತೆ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ಏನು ವಿಚಾರಿಸಲಿಲ್ಲ ನೀವು? ಓಕೆ. ರೇಷನ್ ಅಂಗಡಿ ಅವ್ರು ಏನು ಹೇಳಿದರು? ಅದೇ ರೇಷನ್ ಅಂಗಡಿ ನಿಮ್ಮ ಕಾರ್ಡ್ ರದ್ದಾಗಿದೆ ಅಮ್ಮ, ಅಲ್ಲಿ ಹೋಗಿ ಕೇಳಿ ಅಂತ ಅಂದರು. ಸರಿ ಸರ್, ಹೋಗಿ ಕೇಳ್ತೀವಿ ಅಂದ್ಬಿಟ್ಟು ಕೇಳಿದ್ವಿ ಅಷ್ಟೇ. ಈ ತಿಂಗಳು ಮತ್ತೆ ಅಕ್ಕಿ ಏನು ಕೇಳಕ್ಕೆ ಹೋಗಲಿಲ್ಲ ಮೇಡಮ್. ಈಗ ನಾಳೆ ನಾಡ್ದು ಇದೆ ಅಕ್ಕಿ. ಈಗ ಎಪಿಎಲ್ ಕಾರ್ಡ್ ಅವ್ರಿಗೆ ಅಕಸ್ಮಾತ್ ಏನಾದರೂ ಬಿಪಿಎಲ್ ಇಂದ ಎಪಿಎಲ್ ಕನ್ವರ್ಟ್ ಆಗಿದ್ರೆ ನಿಮ್ಗೆ ಅಕ್ಕಿನ ಸಿಗಲ್ಲ, ದುಡ್ಡು ಕೊಟ್ಟು ತಗೋಬೇಕು ನೀವು. ಅಂದ್ರೆ ಕಡಿಮೆ ದುಡ್ಡು ಇರತ್ತೆ, ಆದ್ರೆ ತಗೋಬೇಕು. ಯಾವತ್ತೂ ನಾವು ತಗೊಂಡಿಲ್ಲ ಮೇಡಮ್. ಇದ್ರಲ್ಲಿ ಬರ್ತಿತ್ತಲ್ಲ ನಮಗೆ, ಬಿಪಿಎಲ್ ಕಾರ್ಡಿಂದಾನೇ ನಮ್ಗೆ ಬರ್ತಿತ್ತಲ್ಲ. ಎಪಿಎಲ್ ಕಾರ್ಡ್ರ ಬಗ್ಗೆ ನಮ್ಗೆ ಅದಾಗ ಗೊತ್ತಿಲ್ಲ ನನಗೆ ಮೇಡಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಬಿಪಿಎಲ್ ಕಾರ್ಡ್ ರದ್ದಾಗಿರ್ತಕ್ಕಂತಹ ಫಲಾನುಭವಿಗಳು ಮಾತನಾಡುವಂಥದ್ದು. ಅಂದರೆ ನಮಗೆ ಯಾವುದೇ ರೀತಿಯಂಥ ಸ್ವಂತ ಮನೆ ಇಲ್ಲ, ಒಂದು ಗಾಡಿ ಇಲ್ಲ, ಇರೋದೊಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಸೊ ಗಾರ್ಮೆಂಟ್ ಕೆಲಸ ಮಾಡ್ತಾ ಇದ್ವಿ, ಆದರೂ ಕೂಡ ನಮ್ಮ ಕಾರ್ಡ್ಗಳು ರದ್ದಾಗಿದೆ ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.